ನಾವಿಲ್ಲಿದ್ದೀವಿ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದಂತಹ ಆಂಜನೇಯ 161 ಅಡಿ ಎತ್ತರ ಇರತಕ್ಕಂಥ ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ನಾವು ಈ ಪುಣ್ಯಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರದಲ್ಲಿ ಏನೇನು ವಿಶೇಷತೆಗಳಿದೆ, ಹಾಗೆ ಈ ಕ್ಷೇತ್ರದಲ್ಲಿ ಏನೇನು ನಡೆಯುತ್ತೆ ಮತ್ತು ಪೂಜೆಗಳು ಯಾವ ಥರ ನಡೆಯುತ್ತೆ, ಈ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ, ಪ್ರತಿಯೊಂದು ಇಂಚಿಂಚಾಗಿ ತಿಳ್ಕೊತ ಹೋಗೋಣ ಬನ್ನಿ. ಅದ್ಭುತವಾಗಿದೆ, ಒಳಗಡೆ ವಿಶಾಲವಾಗಿದೆ ನೋಡಿ. ಇಲ್ಲಿ ಎಂಟ್ರಿ ಆಗಬೇಕು ನಾವು. ಎಂಟ್ರಿನಲ್ಲೇ ಒಂದು ದೊಡ್ಡ ಆನೆನ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಪೂಜೆ ಸಾಮಾನೆಲ್ಲ ಸಿಗುತ್ತೆ. ಪೂಜೆ ಸಾಮಾನೆಲ್ಲ ತಗೊಂಡು ನಾವು ಮತ್ತೆ ಪೂಜೆಗೆ ಹೋಗಬೇಕಾಗುತ್ತೆ. ಸಾಯಂಕಾಲ ಪೂಜೆ ನೋಡಿ. ಎಷ್ಟು ಸಮಯ? 100 ರೂಪಾಯಿ ನೋಡಿ. ಈ ಕ್ಷೇತ್ರದಲ್ಲಿ ಬಿಜನಗಿರಿ ಬಸವೇಶ್ವರ ಮಠ ಅಂತ ನಮ್ಮದು ಮದ್ದೂರು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು. 15 ವರ್ಷದಿಂದ ನಾವು ಬಂದಿರೋದು. ಆಕ್ಸಿಡೆಂಟಾಗಿ ಕಾಲು ಇದಾಗಿತ್ತು. ಇಲ್ಲಿ ಬಂದಮೇಲೆ ನನಗೆ ಎಲ್ಲ ಒಳ್ಳೇದಾಯಿತು. ಬಂದದಕ್ಕೆ ನಾನು ಇಲ್ಲೇ ಸೇವೆ ಮಾಡ್ಕೊಂಡು ನನಗೆ ಒಳ್ಳೇದಾದ್ಮೇಲೆ ನಾನು ಇಲ್ಲೇ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕ್ಷೇತ್ರದಲ್ಲಿ ಬಂದದಕ್ಕೆ ನನಗೆಲ್ಲ ಒಳ್ಳೇದಾಗುತ್ತೆ. ಕೋರ್ಟಲ್ಲಿ ಕೇಸ್ ಆದೋ. ನನ್ನ ಮಗ ಅಬ್ರೋಡಲ್ಲಿ ರಷ್ಯಾದಲ್ಲಿ MBBS ಮಾಡ್ತಾಯಿದ್ದಾನೆ, ಒಳ್ಳೇದಾಯಿತು. ನನ್ನ ಮಗಳು MCom ಮಾಡ್ತಾಯಿದ್ದಾಳೆ ಮಂಡ್ಯ ಜಿಲ್ಲೆಯಲ್ಲಿ. ಎಲ್ಲ ಒಳ್ಳೇದಾಯಿತು ನಮಗೆ. ಭಗವಂತ ಇಚ್ಛೆಯಿಂದ ಎಲ್ಲ ಒಳ್ಳೇದಾಗುತ್ತೆ. ಈಗ ನೀವು ಹೇಳ್ತಾ ಇದ್ದೀರಾ ನನಗೆ ಒಳ್ಳೇದಾಗಿದ್ದಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ ಅಲ್ವಾ? ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ಥರ ಪೇಮೆಂಟು ಆ ಥರ ಏನೂ ಇರೋದಿಲ್ಲ? ಪೇಮೆಂಟ್ ಕೊಡ್ತಾರೆ. ಓಕೆ, ನೀವು ಫುಲ್ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಇದು ಯಾವಾಗ ಸ್ವಾಮಿ ಸ್ಥಾಪನೆ ಆಗಿದ್ದು? ಯಾವಾಗ, ಎಷ್ಟು ವರ್ಷ? ಹಳೆಯ ದೇವಸ್ಥಾನ ಇದು. ಓಕೆ. ಈಗ ಆಂಜನೇಯ ಓಪನ್ ಆಗಿ 5 ವರ್ಷ ಆಯಿತು. ಐತಿಹಾಸಿಕ ದೇವಸ್ಥಾನ. ಐತಿಹಾಸಿಕ. ಇಡೀ ವಿಶ್ವದಲ್ಲಿ 161 ಅಡಿ ಆಂಜನೇಯ. ಓಕೆ. ಇದು ಇಡೀ ವಿಶ್ವದಲ್ಲಿ, ಏಷ್ಯಾದಲ್ಲಿ ಪ್ರಥಮ ದೇವಸ್ಥಾನ. ಏಷ್ಯಾದಲ್ಲೇ, ಏಷ್ಯಾ ಖಂಡದಲ್ಲೇ ಎಷ್ಟು ಹೈಟ್ ಇರುವಂಥ ದೇವಸ್ಥಾನ. ಓಕೆ ಸರ್. ಸ್ವಾಮಿಗೆ ಕೊಂಡೋಗಿ ಬರ್ರಿ. 100 ರೂಪಾಯಿ ನೋಡಿ ಸ್ವಾಮಿಗೆ. ಫೋಟೋಲ್ಲ ಹಿಡಿಬೇಡಿ ಅಪ್ಪ, ಫೋಟೋಲ್ಲ ಹಿಡಿಬೇಡಿ. ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಹೆಂಗಿದೆ ಅಂದರೆ ಫ್ಯಾಮ್ಲಿ ಜೊತೆ ಬಂದರೆ ಒಂದು ಒಳ್ಳೆ ಪೀಸ್ ಮೈಂಡು. ಯಾವಾದರೂ ವೀಕೆಂಡಲ್ಲಾದರೂ ಯಾವಾಗಾದರೂ ಬನ್ನಿ, ತುಂಬ ಅದ್ಭುತವಾಗಿರುತ್ತೆ. ಶನಿವಾರ ಬಂದರೆ ಇಲ್ಲಿ 100% ಒಳ್ಳೆ ಕ್ರೌಡ್ ಇರುತ್ತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಒಳಗಡೆ ಆಚೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಪೀಸ್ ಮೈಂಡಲ್ಲಿ ಬನ್ನಿ ಒಬ್ಬರೇ. ತುಂಬ ಅದ್ಭುತವಾಗಿರುತ್ತೆ. ಎಣ್ಣೆ ಸೇವೆ ಎಲ್ಲ ಇದೆ ಇಲ್ಲಿ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಶನಿ ಮಹಾತ್ಮ ಟೆಂಪಲ್ಲು.
ಎಷ್ಟೊಂದು ದೇವರುಗಳು ವಿಗ್ರಹಗಳಿದೆ. ತುಂಬ ದೇವರುಗಳನ್ನ ಒಂದೇ ಹತ್ರ ನಾವು ದರ್ಶನ ಮಾಡ್ಬೋದು ಬಂದರೆ. ನೋಡಿ, ಶನಿ ವಿಗ್ರಹ ಹಾಕ್ಕೊಳ್ಳಿ, ನಮಸ್ಕಾರ ಹಾಕ್ಕೊಂಡಿದ್ರೆ ಅಂದ್ಕೊಂಡಿದ್ದೀನಿ. ರಾಜ್ಯ ಅಂತರಾಜ್ಯಗಳಿಂದ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡಿದ್ರೆ ನೀವು ಸಹ ನಿಮ್ಮಲ್ಲಿರುವಂಥ ಕಷ್ಟಗಳನ್ನು ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ತಟ್ಟೆಗಾಕ ಕಾಸು 500 ರೂಪಾಯಿ ಮನೆಗೆ, ಉಂಡಿಗಾಕ ಕಾಸು 500 ರೂಪಾಯಿ ಮನೆಗೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಭಗವಂತ ನಿಮ್ಮ ಮನೆಗೆ ಎಂಬುದಕ್ಕೋಸ್ಕರ ಒಂದು ನಾಣ್ಣುಡಿ ಇದೆ. ದೇವರನ್ನು ಪರಿಗೈಯಿಂದ ಪ್ರಾರ್ಥನೆ ಮಾಡಿ, ಭಗವಂತ ನಮ್ಗೆ ಇಡೀಗೈಯಾಗಿ ಪರಮಾತ್ಮ ನಮಗೆ ಕೊಡ್ತಾನೆ ಅಂತ ಈ ವಿಶೇಷವಾಗಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀರಸ್ತು, ಶುಭಮಸ್ತು, ಜೈ ಶ್ರೀರಾಮ್. ಧನ್ಯವಾದಗಳು ಸ್ವಾಮಿ. ಇಲ್ಲಿ ಮೇಯ್ನು ವಿಗ್ರಹ ಸ್ನೇಹಿತರೆ. ನಾವಿಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಪಂಚಮುಖಿ ಆಂಜನೇಯ ಕಾಣಿಸೋದು. ಸುಮ್ಮನೆ ಎಲ್ಲಿ ಕೊಡ್ಬೇಕು ಪೂಜೆ ಸಾಮಾನು? ಸಮಯ ಪೂಜೆ ಸಾಮಾನು ಬನ್ನಿ ಸರ್, ಬನ್ನಿ ಸರ್, ಬೇಕಮ್ಮ. ಪೂಜೆ ಮಾಡಿ. ನೋಡಿ ಸ್ನೇಹಿತರೆ, ಮೇಯ್ನು ದೇವರು ಇದೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲ ನಮಸ್ಕಾರ ಹಾಕ್ಕೊಂಡಿದ್ದೀರಾ, ಹಾಕ್ಕೊಳ್ಳಿ. ಈಗ ನಾವು ಮೇಲೆ ಹೋಗೋಣ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಮೇಲೆ ಹೋಗೋಣ, ಬಿಡ್ತಾರೆ. ನೋಡಿ ಸ್ನೇಹಿತರೆ, ಮೇಲೆಗಡೆ ಬರ್ತಾ ಇದ್ದೀವಿ. ವಿಶ್ವವಿಖ್ಯಾತಿ 161 ಅಡಿಗಳ ಪಂಚಮುಖಿ ಆಂಜನೇಯ, ಬಿದಿನಗೆರೆ, ಕುಣಿಗಲ್. ನಾವಿಲ್ಲಿದ್ದೀವಿ ಆಂಜನೇಯನ ಕೆಳಗಡೆ. ತುಂಬ ಹೆಂಗಿದೆ ಅಂದರೆ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್, ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಏನಿದೆ ನೋಡಿ, ತುಂಬ ಅದ್ಭುತವಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ವಿಶ್ವವಿಖ್ಯಾತಿ ಪ್ರಸಿದ್ಧವಾದಂಥ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದಂತಹ ಪಂಚಮುಖಿ ಆಂಜನೇಯ ಟೆಂಪಲು. ತುಂಬ ಖುಷಿ ಆಯಿತು ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಬಂದಿದ್ದ ತಕ್ಷಣ ನನ್ನ ಕರೆದು ಸ್ವಾಮಿಗಳು ಎಷ್ಟು ಮರ್ಯಾದೆ ಕೊಟ್ಟರು. ಮತ್ತು ನನಗೆ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ಸ್ವಾಮಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಆಮೇಲೆ ಇದು ಎಲ್ಲ ಫೋಟೋ ಎಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು. ಅಂದರೆ ಒಳ್ಳೆತನ ಇರೋವರೆಗೂ ಮತ್ತು ಅವರು ಇರೋವರೆಗೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಈ ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ತುಂಬ ಅದ್ಭುತವಾದಂಥ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಾಗ ನನಗೆ ಆದಂತಹ ಒಂದು ಅನುಭವ, ಒಂದು ನೆಮ್ಮದಿ, ಶಾಂತಿ 100% ನನಗೆ ಸಿಕ್ತು. ಇದು ತುಂಬ ನನಗೆ ಖುಷಿ ಆಯಿತು ಅಂತ ಹೇಳ್ತಾ ಇದ್ದೀನಿ. ಹಾಗೆ ವಿಶ್ವದಲ್ಲೇ ಏಷ್ಯಾ ಖಂಡದಲ್ಲೇ ಅತಿ ಎತ್ತರವಾದಂತಹ ಒಂದು ಆಂಜನೇಯ ಟೆಂಪಲ್ ಇದು. 161 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ಆಂಜನೇಯ ಟೆಂಪಲು. ಬೆಂಗಳೂರಿಂದ ಒಂದು 90 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ದೇವಸ್ಥಾನ. ಪ್ರತಿಯೊಬ್ಬರು ಬನ್ನಿ, ಹಾಗೆ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಸಿಗೋಣವಾಗಿರ್ತಕ್ಕಂಥ ಸ್ಥಳಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರು